ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ಅದೇ ಕಂಟಿನ್ಯೂಸ್ ಲಾಗ್ನ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಜುಡಿಯೋ ಶಾಪ್ಗೆ ಹೋಗಿದ್ವಿ ಮತ್ತು ಅಲ್ಲಿ ಬಟ್ಟೆನ ಪರ್ಚೇಸ್ ಮಾಡಿದ್ವಿ. ಬಟ್ ಅಳತೆ ಕರೆಕ್ಟಾಗಿ ಇರಲಿಲ್ಲ. ಅದಕ್ಕೋಸ್ಕರ ರಿಟರ್ನ್ ಮಾಡೋದಕ್ಕೆ ಅಂತ ಮತ್ತೆ ಹೋಗ್ತಾ ಇದ್ದೀವಿ. ಅದು ಕೆಂಗೇರಿಯಲ್ಲಿರುವಂತಹ ಜುಡಿಯೋ ಶಾಪ್ಗೆ ಹೋಗ್ತಾ ಇದ್ದೀವಿ. ಈ ಜುಡಿಯೋದಲ್ಲಿ ಮೆನ್ಸ್ ಮತ್ತು ಕಿಡ್ಸ್ ವೇರ್ಸ್ ಅಂತೂ ತುಂಬಾ ಕಲೆಕ್ಷನ್ಸ್ ಇದಾವೆ. ಬಟ್ ವುಮೆನ್ಸ್ಗೆ ಮಾತ್ರ ಕಡಿಮೆನೆ ಅಂತ ಹೇಳ್ಬೋದು. ನಾನು ಬಟ್ಟೆ ಪರ್ಚೇಸ್ ಮಾಡಿ ಎಕ್ಸ್ಚೇಂಜ್ ಮಾಡಿ ಮತ್ತೆ ಇವಾಗ ಕಿಡ್ಸ್ ವೇರಿಗೆ ಬಂದಿದ್ವಿ. ಕಿಡ್ಸ್ ವೇರ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇತ್ತು. ತುಂಬಾನೇ ಚೆನ್ನಾಗಿತ್ತು ಬಟ್ಟೆ ಎಲ್ಲ. ಸಾತ್ವಿಕ್ಕು ಕೂಡ ಬಟ್ಟೆನ ತಗೊಂಡು ಮತ್ತೆ ನಾವು ಮೆನ್ಸ್ ವೇರ್ಗೆ ಹೋಗ್ತಾ ಇದೀವಿ. ಮೆನ್ಸ್ ವೇರ್ ಕಲೆಕ್ಷನ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇತ್ತು. ಇವತ್ತು ಕೂಡ ಬಟ್ಟೆನ ಪರ್ಚೇಸ್ ಮಾಡಿದ್ರು ಮತ್ತೆ ನಿನ್ನೆನೂ ಕೂಡ ಬಟ್ಟೆ ಪರ್ಚೇಸ್ ಮಾಡಿದ್ರು. ನಿನ್ನೆ 1000 ಅಲ್ಲೇ ಮುಗಿಸಿದ್ರು. ಬಟ್ ಇವತ್ತು ನೋಡಿದ್ರೆ 3000 ತನಕ ಹೊರಟೋಯ್ತು. ಅದು ರಿಟರ್ನ್ ಕೊಡಕ್ಕೆ ಅಂತ ಹೋಗಿ ನಾವು ಜಾಸ್ತಿನೇ ತಗೊಂಡ್ ಬಂದ್ಬಿಟ್ವಿ. ಇದು ಮಂಡೇ ಲಾಗ್. ನಾನಿವತ್ತು ಅಮಾವಾಸ್ಯೆ ಪೂಜೆ ಇದ್ದಿದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಮಾವಾಸ್ಯೆ ಪೂಜೆ ಬಂತು ಅಂದ್ರೆ ಸಾಕು, ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ಪೂಜೆನ ಮುಗಿಸ್ತಾ ಇದ್ದೆ ಬೆಳಿಗ್ಗೆ ಅಷ್ಟರಲ್ಲೇ. ಬಟ್ ಇವತ್ತು ಲೇಟಾಗಿ ಎದ್ದಿದ್ರಿಂದ ಪೂಜೆ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಸಾತ್ವಿಕ್ ಇನ್ನೂ ಕೂಡ ಮಲಗಿದ್ದ. ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಸ್ವಲ್ಪ ಇತ್ತು, ಅದನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. ಈ ವಾಷಿಂಗ್ ಮಿಷಿನ್ ಅಲ್ಲಿ ಸ್ವಲ್ಪ ವಾಟರ್ ಕನೆಕ್ಷನ್ ಕೊಡಬೇಕು. ಅದಕ್ಕೋಸ್ಕರ ಪೈಪ್ ಎಲ್ಲ ನಾನೇ ಕನೆಕ್ಷನ್ ಕೊಟ್ಟು ಆಮೇಲೆ ಇದಕ್ಕೆ ಬಟ್ಟೆನ ವಾಶ್ ಮಾಡೋಕೆ ಹಾಕೋದು. ಟಾಪ್ ಲೋಡಲ್ಲೆಲ್ಲ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮಲ್ಲೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಬಟ್ಟೆ ವಾಶ್ ಮಾಡಿ. ಮತ್ತೆ ಇದು ಫ್ರಂಟ್ ಲೋಡ್ ಆಗಿದ್ರಿಂದ 1.5 ಗಂಟೆ ಟೈಮ್ ತಗೊಳುತ್ತೆ. ನಾನು ಇದಕ್ಕೆ ಲಿಕ್ವಿಡ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ತಗೊಂಡಾಗೆಲ್ಲ ಲಿಕ್ವಿಡ್ ಅನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದು ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು. ಇದು ಕೂಡ ಬೆಟರ್ ಆಗಿ ವಾಶ್ ಮಾಡ್ಕೊಡುತ್ತೆ ನಮಗೆ. ಪೌಡ್ರ್ ಹಾಕಿದ್ರು ಪೌಡ್ರ್ ಎಷ್ಟು ಹಾಕ್ತಿವಿ, ಈಗ ಲಿಕ್ವಿಡ್ ಎಷ್ಟು ಹಾಕ್ತಿವಿ ಅದಕ್ಕಿಂತ ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕಿದ್ರೆ ಇದು ಕೂಡ ಕ್ಲಿಯರ್ ಆಗಿ ವಾಶ್ ಮಾಡ್ಕೊಡುತ್ತೆ. ಮತ್ತೆ ಕಂಫರ್ಟ್ ನನ್ನ ಪ್ಯಾಕೆಟ್ ಅಲ್ಲೇ ಯೂಸ್ ಮಾಡೋದು. ಇದನ್ನು ಕೂಡ 1/2 ಲೀಟರ್ ಬರುತ್ತಲ್ಲ ಬಾಟಲು, ಅದ್ರಲ್ಲಿ ತಗೋತಾ ಇದೆ ಈ ಲಿಕ್ವಿಡ್ ಕೂಡ, ಕಂಫರ್ಟ್ ಲಿಕ್ವಿಡ್ನ. ಬಟ್ ಇವಾಗ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪನೇ ತಗೊಳ್ಳೋಣ ಖಾಲಿ ಆದಾಗ ಅಂತ ಹೇಳ್ಬಿಟ್ಟು ತಗೊಂಡಿಲ್ಲ. ಮತ್ತೆ ಸಾತ್ವಿಕು ಕೂಡ ಅಷ್ಟರಲ್ಲಿ ಎದ್ದ. ಅವನಿಗೆ ಊಟ ಮಾಡ್ಸೋಣ ಅಂತ ಅನ್ನ ಸಾಂಬಾರ್ ಮಾಡಿದ್ದೆ. ಬಟ್ ಅವನು ಅನ್ನ ಸಾಂಬಾರ್ ಬೇಡ ಅಂತಂದ. ಅವನಿಗೆ ತುಪ್ಪ ಹಾಕ್ಬಿಟ್ಟು ಅನ್ನ ತಿನ್ನಿಸ್ತಾ ಇದ್ದೀನಿ. ಬೆಳಿಗ್ಗೆ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಬಟ್ ನಾನು ಮತ್ತೆ ಸಾತ್ವಿಕ್ ಇಬ್ರು ಕೂಡ ಉಪ್ಪಿಟ್ಟು ತಿನ್ನಲ್ಲ. ಹಸ್ಬೆಂಡ್ಗೆ ಮಾತ್ರ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕಿ ಆಫೀಸ್ಗೆನೆ ಕೊಟ್ಟು ಕಳಿಸ್ದೆ. ಇವನಿಗೆ ಟಿಫನ್ ಮಾಡಿಸಿ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡು ಅಂತ ಕೂರಿಸಿದ್ದೆ. ಅವನ ಪಾಡಿಗೆ ಅವನು ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಅವನಿಗೆ ಹಾಲು ಕುಡಿಸ್ಬೇಕು ಈ ಟೈಮಲ್ಲಿ, ಅಂದರೆ ಮಧ್ಯಾಹ್ನ ಟೈಮ್ ಅವನಿಗೆ ಹಾಲು ಕೊಡ್ತೀನಿ. ಸ್ಪೆಷಲ್ ಮಿಲ್ಕ್ ಅಂತ ಬರುತ್ತಲ್ಲ ಅದನ್ನೇ ಯೂಸ್ ಮಾಡೋದು. ಬಟ್ ಆರೆಂಜ್ ಕಲರ್ ಪ್ಯಾಕೆಟು ಮಕ್ಕಳಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದನ್ನು ನಾವು ಒಂದು ಅರ್ಧ ವರ್ಷದಿಂದ ಅದನ್ನು ಸ್ಟಾಪ್ ಮಾಡಿಬಿಟ್ವಿ. ಜಾಸ್ತಿ ಟೈಮ್ ಇಡೋಕೆ ಆಗ್ತಿರ್ಲಿಲ್ಲ ಅದನ್ನ. ಅದಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ ಕೊಡೋಕ್ಕೆ. ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು ಇವನಿಗೆ, ಇಲ್ಲ ಅಂದರೆ ಕುಡಿಯೋಲ್ಲ. ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಬಿಟ್ಟು, ಮತ್ತು ಇದು ಪೀಡಿಯಾಶ್ಯೂರ್ ನೋಡಿ, ನಾನು ಇವನಿಗೆ 1.5 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇದು 2 ವರ್ಷದಿಂದ ಕೊಡಬೇಕು. ಈ ಪೀಡಿಯಾಶ್ಯೂರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಇಮ್ಯೂನ್ ಬೂಸ್ಟರ್ ಇದೆ. ಇದು ಏನಕ್ಕೆ ಯೂಸ್ ಅಂತ ಹೇಳಿದ್ರೆ, ಮಕ್ಕಳಿಗೆ ಇವಾಗ ಜ್ವರ ಬರುತ್ತೆ, ಅದನ್ನ ನೋಡಿಕೊಂಡು ಎಲ್ಲ ಪೇರೆಂಟ್ಸ್ ಎಲ್ಲ ಸಫರ್ ಮಾಡ್ಕೋತೀವಿ. ಆ ಟೈಮಲ್ಲಿ ನನಗೆ ಇದು ಒಂದು ಸಿಕ್ಕಿದ್ದು ತುಂಬಾನೇ ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಜ್ವರ ಬರೋದು ಎಲ್ಲ ಕಡಿಮೆ ಆಗಿದೆ. ಹೆಲ್ತ್ ಪ್ರಾಬ್ಲಮ್ಸ್ ಏನೇ ಆದರೂ ಕೂಡ ಬೇಗ ವಾಸಿ ಆಗುತ್ತೆ. ಬಟ್ ತುಂಬ ಲೇಟ್ ಅಂದರೆ ಒಂದು ಇವಾಗ ಪದೇ ಬರ್ತಾ ಇದೆ, ಒಂದೊಂದು ತಿಂಗಳಿಗೆ ಒಂದ್ಸಲ ಅಂದ್ಕೊಳ್ಳಿ. ಆದರೆ ಇದನ್ನ ಕುಡಿಸ್ದಾಗಿಂದ 6 ಮಂತು, 1 ಇಯರೇ ಆಗ್ಬೋದು, ಆ ಥರ ಇದು ಕಂಟ್ರೋಲ್ ಮಾಡ್ತಿತ್ತು ಹೆಲ್ತ್ ಪ್ರಾಬ್ಲಮ್ಸ್ನ. ಈ ಪಿಡಿಯಾಶ್ಯೂರನ್ನ ಇದರಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ಅದು ಹೇರ್ ಟೈಟ್ ಇರೋದಿಲ್ಲ, ಅದು ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ಅಂದರೆ ನಾನು ಜಾಸ್ತಿ ತಗೊಳ್ತೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೇರ್ ಟೈಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಆಮೇಲೆ ಅದನ್ನು ಯೂಸ್ ಮಾಡ್ತೀನಿ. ಅದಕ್ಕೆ 2 ಸ್ಕೂಪ್ ಮಾತ್ರ ಯೂಸ್ ಮಾಡ್ತೀನಿ. ಮೊದಲು ಅವ್ನಿಗೆ 2 ವರ್ಷ ತುಂಬಕ್ಕಿಂತ ಮುಂಚೆ 1 ಸ್ಪೂನ್ ಯೂಸ್ ಮಾಡ್ತಾ ಇದ್ದಿದ್ದು.
ಇವಾಗ ನಾನು 2 ಸ್ಕೂಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಅವನಿಗೆ 2.5 ವರ್ಷ ಆಗಿದೆ ಇವಾಗ. ಇದು ಅವನಿಗೆ ತುಂಬಾನೇ ಚೇಂಜಸ್ ಕೊಟ್ಟಿದೆ 1.5 ವರ್ಷದಿಂದ. ನಾನು ಇವನಿಗೆ ವೆನಿಲಾ ಫ್ಲೇವರ್ ಕೊಡ್ತಾ ಇದ್ದೀನಿ. ಇವನಿಗೆ ವೆನಿಲಾ ಫ್ಲೇವರ್ ಅಂದರೆ ತುಂಬ ಇಷ್ಟ. ಇದು ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇಮ್ಯುನಿಟಿ ಬೂಸ್ಟರ್ ಕೊಡುತ್ತೆ. ಇಮ್ಯೂನ್ ಫಂಕ್ಷನ್ ಅಂತಂದರೆ ಅದನ್ನು ಇಮ್ಯುನಿಟಿ ಬೂಸ್ಟರ್ನ ಜಾಸ್ತಿ ಮಾಡುತ್ತೆ ಮತ್ತು ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಚೇಂಜಸನ್ನು ನೋಡಿದ್ದೀನಿ, ನನ್ನ ಮಗನಿಗೆ ಕೊಡ್ತಿದ್ದೀನಲ್ಲ. ಬ್ರೈನ್ ಡೆವಲಪ್ಮೆಂಟ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ನನ್ನ ಮಗನೂ ಅಷ್ಟೇ ಇವಾಗ ಎಷ್ಟು ಕಲಿತಿದ್ದಾನೆ ಅಂತಂದರೆ ನನಗೆ ಅದನ್ನು ಇದು ಕೊಟ್ಟಾಗಿದ್ದಾನೆ ಅದು ಸಾಧ್ಯ ಆಗ್ತಿರೋದು ಅಂತ ಅನಿಸ್ತಾ ಇದೆ ಕೂಡ. ಏಜ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹೈಟ್ ಮತ್ತು ವೆಯ್ಟ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಇದರಲ್ಲಿ ಕೇಸರ್ ಬಾದಾಮಿ ಅಂತ ಒಂದು ಫ್ಲೇವರ್ ಇದೆ. ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೆ ಅವನಿಗೆ. ಅದನ್ನು ಕೂಡ ಇಷ್ಟಪಟ್ಟು ಕುಡಿತಿದ್ದ. ಆಮೇಲೆ ಅದಾದಮೇಲೆ ಚಾಕ್ಲೇಟ್ ಫ್ಲೇವರು ಕೂಡ ಚೆನ್ನಾಗಿತ್ತು. ಇದೇ ಥರ ನಾನು ಕಾಲೇ ಆದಮೇಲೆ ಸ್ವಲ್ಪ ಚೇಂಜ್ ಮಾಡ್ತಾ ಬಂದೆ. ಬಟ್ ಅವನಿಗೆ ಜಾಸ್ತಿ ವೆನಿಲಾ ಫ್ಲೇವರ್ ತುಂಬಾ ಇಷ್ಟ ಆಗಿಬಿಡ್ತು. ಒಂದ್ಸರಿ ಟೆಸ್ಟ್ ಮಾಡೋಣ, ಬೇರೆ ತಗೊಳ್ಳೋಣ ಅಂತ ಇನ್ನೊಂದ್ಸರಿ ಚಾಕ್ಲೇಟ್ ತೊಗೊಂಡಿದ್ದೆ. ಅದು ಬೇಡ ಅಂತ ಇದ್ದ. ಆಮೇಲೆ ನಾನು ಯಾಕೆ ಬೇಡ ಅಂತಾನೆ ಅಂತ ಹೇಳ್ಬಿಟ್ಟು ವೆನಿಲಾ ಫ್ಲೇವರ್ ಟ್ರೈ ಮಾಡಿದೆ. ಆಮೇಲೆ ವೆನಿಲಾ ಫ್ಲೇವರ್ನ ಕಂಪ್ಲೀಟಾಗಿ ಕುಡಿದು ಖಾಲಿ ಮಾಡ್ತಿದ್ದ. ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆನಿಲಾ ಫ್ಲೇವರ್ ಕೊಡೋದಕ್ಕೇನೆ. ಇದರಲ್ಲಿ 3 ಫ್ಲೇವರು ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಚಾಕ್ಲೇಟ್ ಅಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ಕುಡಿತವೆ. ನನ್ನ ಮಗ ಮಾತ್ರ ಚಾಕ್ಲೇಟ್ನೇ ಬೇಡ ಅಂತ ಹೇಳ್ಬಿಟ್ಟು ವೆನಿಲಾ ಫ್ಲೇವರ್ ಸ್ಟಾರ್ಟ್ ಮಾಡ್ಕೊಂಡ. ಈ ಪಿಡಿಯಾಶ್ಯೂರ್ನ ನಾನು ಡೈಲಿ 1 ಟೈಮ್ ಕೊಡ್ತೀನಿ, ಮಧ್ಯಾಹ್ನ ಟೈಮ್ ಕೊಡ್ತೀನಿ. ಬೆಳಿಗ್ಗೆ ಟೈಮ್ ಟಿಫನ್ ಮಾಡಿರ್ತಾನೆ, ಮಧ್ಯಾಹ್ನ ಟೈಮ್ ಹಾಲು ಕುಡಿಸ್ಬಿಟ್ಟು ಮಲಗಿಸ್ತೀನಿ. ಮತ್ತು ಸಂಜೆ ಇದ್ದಾಗ ಅವನಿಗೆ ಏನಾದರೂ ಊಟ ಪ್ರಿಪೇರ್ ಮಾಡಿ ತಿನ್ನಿಸ್ತೀನಿ. ನಾನೊಂದು ವಿಡಿಯೋದಲ್ಲಿ ಹಾಕಿದ್ದೆ ಡ್ರೈ ಫ್ರೂಟ್ಸ್ದು ಫುಡ್ಡು. ಅದನ್ನು ಕೂಡ ಬ್ರೈನ್ ಡೆವಲಪ್ಮೆಂಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ಅದನ್ನು ಒಂದ್ಸರಿ ನೋಡಿ ಅದನ್ನು ಮಕ್ಕಳಿಗೆ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಈಸಿ ಡೈಜೆಷನ್ ಮತ್ತು ಬ್ರೈನ್ ಡೆವಲಪ್ಮೆಂಟ್, ವೆಯ್ಟ್ ಗೇನ್ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಲು ಕುಡಿ ಅಂತ ಇವನಿಗೆ ಕೊಟ್ಟೆ. ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಹಾಗಾಗಿ ಅವನೇ ಕುಡಿತಾ ಇದ್ದಾನೆ. ಇಷ್ಟು ದಿನ ಅವ್ನು ಕುಡಿತಾ ಇರಲಿಲ್ಲ, ನನ್ನ ಕೈಲಿ ಕುಡಿಸ್ಕೋತಾ ಇದ್ದ. ಮತ್ತು ನಾವು ಈಗ ಸ್ನಾನ ಮಾಡಿ ಮತ್ತು ಇನ್ನೊಂದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಕೂಡ ವಾಶ್ ಮಾಡೋದಕ್ಕೆ ಹಾಕಿಬಿಟ್ಟು, ಇವತ್ತು ಅಮಾವಾಸ್ಯೆ ಅಲ್ವಾ, ಅದರಿಂದ ಸಾತ್ವಿಕಕ್ಕೆ ದೃಷ್ಟಿ ತೆಗಿ ಅಂತ ಅಮ್ಮ ಹೇಳಿದ್ರು. ಪ್ರತಿ ಸರಿನೂ ಹೇಳ್ತಿದ್ರು, ನಾನು ಮಿಸ್ ಮಾಡಿಬಿಡ್ತಿದ್ದೆ. ಈ ಸರಿ ಮಿಸ್ ಮಾಡಿಲ್ಲ, ದೃಷ್ಟಿ ತೆಗ್ದಿದ್ದೀನಿ. ಮತ್ತೆ ಇವನು ಸ್ವಲ್ಪ ಹೊತ್ತು ಆಟ ಆಡ್ದ ಕೂತ್ಕೊಂಡು. ಆಮೇಲೆ ಮಲಗಿಸ್ತೀನಿ ಬಾ ಅಂತ ಕರೆದೆ. ಅವ್ನು ಬರಲ್ಲ ಅಂತ ಹಠ ಮಾಡ್ತಾನೆ. ಅವ್ನಿಗೆ ನಿದ್ದೆ ಬಂದ್ಬಿಟ್ರಂತೂ ತುಂಬಾ ಹಠ ಮಾಡ್ತಾನೆ. ಆದರೂ ಕರ್ಕೊಂಡು ಹೋಗಿ ಮಲಗಿಸ್ತೀನಿ. ಏನಾದರೂ ಹಿಡ್ಕೋಬೇಕು ಅಂತ ಹೇಳ್ತಾನೆ ಇರ್ತಾನೆ ಮಲ್ಕೊಂಡ್ರು. ಅವನಿಗೆ ಸೋಪ್ ಬೇಕು ಅಂತ ಕೇಳ್ದ, ಕೊಟ್ಟೆ. ನಿದ್ದೆ ಬಂದ್ಬಿಟ್ಟಿತ್ತಲ್ಲ, ಹೆಂಗೋ ಮಲ್ಕೋತಾನೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಇವನನ್ನ ಮಲಗಿಸೋ ಅಷ್ಟರಲ್ಲೇ 3:30 ಆಗಿಬಿಟ್ಟಿತ್ತು. ಇವನ್ನ ಮಲಗಿಸ್ಬಿಟ್ಟು ಮತ್ತೆ ನಾನು ಬೇರೆ ಇವಾಗ ಪೂಜೆ ಮಾಡಬೇಕು, ಸಂಜೆ ಕೂಡ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ರಂಗೋಲಿ ಬಿಡೋಕ್ಕೆ ಅಂತ ಬಂದೆ.
ರಂಗೋಲಿ ಎಲ್ಲ ಬಿಡಿಸಿ ಪೂಜೆನ ಮಾಡಿ ಮುಗಿಸ್ತೀನಿ. ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೀನಿ. ಈ ವರ್ಷದ ಕೊನೆಯ ಅಮಾವಾಸ್ಯೆ ಇದು. 2024ರಿಂದ 2025ಕ್ಕೆ ಕಾಲಿಡ್ತಾ ಇದ್ದೀವಿ. ಎಲ್ಲರಿಗೂ ತುಂಬಾನೇ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಮೊದಲನೇದಾಗಿ ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.